ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ಬಿಕೆ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಕ್ಲಾಸ್ ರೂಮ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತ ಭಾಗ 2 ಇಲ್ಲಿ ನಾವು ಚರ್ಚಿಸೋಣ. ಸೊ ಈ ವಿಡಿಯೋದಲ್ಲಿ ಸುಮಾರು ಪ್ರತಿನಿತ್ಯದಲ್ಲಿ ಕ್ಲಾಸ್ ರೂಮ್ ಲ್ಯಾಂಗ್ವೇಜ್ನಲ್ಲಿ ಬಳಸುವಂತಹ ಸುಮಾರು 100ಕ್ಕಿಂತ ಹೆಚ್ಚು ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಅರ್ಥದೊಂದಿಗೆ ನಾನು ಇಲ್ಲಿ ನಿಮ್ಮ ಜೊತೆಗೆ ಚರ್ಚಿಸ್ತೇನೆ ಮತ್ತು ವಿವರಿಸ್ತೇನೆ. ಸೊ ಈ ಎಲ್ಲ ವಾಕ್ಯಗಳನ್ನು ನೀವು ಚೆನ್ನಾಗಿ ಕಲಿತರೆ ಕ್ಲಾಸ್ ರೂಮ್ ಲ್ಯಾಂಗ್ವೇಜಲ್ಲಿ ಬಳಸುವಂಥ ಇಂಗ್ಲಿಷ್ ನಿಮಗೆ ತುಂಬ ಸರಳವಾಗಿ ಅರ್ಥವಾಗ್ತದೆ ಮತ್ತು ಮಾತನಾಡಲು ಬರುತ್ತದೆ. ಸೊ ಈ ವಿಡಿಯೋವನ್ನು ಪ್ರಾರಂಭದಿಂದಲೂ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೂಡ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ಕ್ಲಾಸ್ ರೂಮ್ ಲ್ಯಾಂಗ್ವೇಜ್ ಪಾರ್ಟ್ 2 ಬಗ್ಗೆ ಚರ್ಚಿಸೋಣ. ಈಗ ಮೊದಲನೇ ಸಂತೆ ಡೂ ಯು ಹ್ಯಾವ್ ಎನಿ ಡೌಟ್ ಅಂದರೆ ನಿಮಗೆ ಏನಾದರೂ ಸಂದೇಹವಿದೆಯೇ, ಸಂಶಯವಿದೆಯೇ. ಕಲೆಕ್ಟ್ ಯುವರ್ ವರ್ಕ್ ಆರ್ ಪ್ರಾಜೆಕ್ಟ್ ಪ್ಲೀಸ್, ದಯವಿಟ್ಟು ನಿಮ್ಮ ಪ್ರಾಜೆಕ್ಟ್ಗಳನ್ನು ಸಂಗ್ರಹಿಸಿ. ದ ಬೆಲ್ ಈಸ್ ರಂಗ್, ಗಂಟೆ ಬಾರಿಸಿತು. ಟೈಮ್ ಇಸ್ ಓವರ್, ಸಮಯ ಮುಗಿದಿದೆ. ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್, ನಿಮ್ಮ ಮನೆಗೆಲಸವನ್ನು ಮಾಡಿದ್ದೀರಾ. ದೇರ್ ಇಸ್ ನೋ ಹೋಮ್ವರ್ಕ್ ಟುಡೇ, ಇಂದು ಯಾವುದೇ ಮನೆಗೆಲಸ ಇಲ್ಲ. ರಿಮೆಂಬರ್ ಯುವರ್ ಹೋಮ್ವರ್ಕ್ ಪ್ಲೀಸ್, ದಯವಿಟ್ಟು ನಿಮ್ಮ ಮನೆಗೆಲಸವನ್ನು ನೆನಪಿಸಿಕೊಳ್ಳಿ. ಗುಡ್ ಬೈ ಟು ಎವ್ರಿವನ್, ಎಲ್ಲರಿಗೂ ಶುಭವಾಗಲಿ. ಸಿ ಯು ಅಗೇನ್ ಆರ್ ನೆಕ್ಸ್ಟ್ ಡೇ, ಮತ್ತೆ ಸಿಗೋಣ. ಸಿ ಯು ಟುಮಾರೋ, ನಾಳೆ ಭೇಟಿಯಾಗೋಣ. ಹ್ಯಾವ್ ಅ ನೈಸ್ ಡೇ, ಶುಭ ದಿನ. ಎಂಜಾಯ್ ಯುವರ್ ಹಾಲಿಡೇ ಆರ್ ಲಂಚ್, ರಜಾ ದಿನಗಳನ್ನು ಮಜಾ ಮಾಡಿ ಅನುಭವಿಸಿ ಮತ್ತು ಅಥವಾ ನಿಮ್ಮ ಮಧ್ಯಾಹ್ನದ ಊಟವನ್ನು ಅನುಭವಿಸಿ ಅಂತ. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಗುಡ್ ಈವ್ನಿಂಗ್, ಶುಭ ಸಂಜೆ. ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ. ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು. ವಾಟ್ ಈಸ್ ಯುವರ್ ನೇಮ್, ನಿನ್ನ ಅಥವಾ ನಿಮ್ಮ ಹೆಸರೇನು. ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್, ನಿಮ್ಮ ತಂದೆ ಹೆಸರೇನು. ವಾಟ್ ಈಸ್ ಯುವರ್ ಫಾದರ್, ನಿಮ್ಮ ತಂದೆ ಏನು ಕೆಲಸ ಮಾಡುತ್ತಾರೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್, ನಿನ್ನ ಅಥವಾ ನಿಮ್ಮ ಸಮಸ್ಯೆ ಏನು. ಹ್ಯಾವ್ ಯು ಎನಿ ಪ್ರಾಬ್ಲಮ್, ನಿನಗೆ ಅಥವಾ ನಿಮಗೆ ಏನಾದರೂ ಸಮಸ್ಯೆ ಇದೆಯೇ. ಗೆಟ್ ಯುವರ್ ಡೌಟ್ಸ್ ಕ್ಲಿಯರ್ಡ್, ನಿಮ್ಮ ಅಥವಾ ನಿನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ. ಮೇ ಐ ಕಮ್ ಇನ್ ಸರ್, ನಾನು ಒಳಗೆ ಬರಬಹುದೇ ಗುರುಗಳೇ. ವೈ ವರ್ ಯು ಅಬ್ಸೆಂಟ್ ಯೆಸ್ಟರ್ಡೇ, ನಿನ್ನೆ ನೀನು ಏಕೆ ಗೈರಾಗಿದ್ದೆ. ಮೇ ಐ ರಿಪೀಟ್ ಇಟ್, ನಾನು ಇದನ್ನು ಪುನಃ ಹೇಳಲೇ. ಮೇ ಐ ಗೋ ಔಟ್, ನಾನು ಹೊರಗೆ ಹೋಗಬಹುದೇ. ಈಸ್ ಮೈ ವಾಯ್ಸ್ ಆಡಿಬಲ್ ಟು ಆಲ್, ನನ್ನ ಧ್ವನಿ ಎಲ್ಲರಿಗೂ ಕೇಳಿಸುತ್ತದೆಯೇ.
What is the meaning of this word? ಈ ಶಬ್ದದ ಅರ್ಥ ಏನು? Listen carefully. ಗಮನವಿಟ್ಟು ಕೇಳಿ. Can I go to the toilet? ನಾನು ಶೌಚಾಲಯಕ್ಕೆ ಹೋಗಬಹುದೇ? Sorry for being late. ತಡವಾಗಿದ್ದಕ್ಕಾಗಿ ಕ್ಷಮಿಸಿ. What phase are you on? ನೀನು ಯಾವ ಪುಟದಲ್ಲಿ ಇದ್ದೀ? How are you all? ನೀವೆಲ್ಲರೂ ಹೇಗಿದ್ದೀರಾ? I am your new English teacher. ನಾನು ನಿಮ್ಮ ಹೊಸ ಇಂಗ್ಲಿಷ್ ಶಿಕ್ಷಕ. We are meeting at the first time. ನಾವು ಮೊದಲ ಬಾರಿಗೆ ಭೇಟಿಯಾಗುತ್ತಿದ್ದೇವೆ. So let me introduce myself. ನನ್ನನ್ನು ಪರಿಚಯ ಮಾಡಲು ಬಿಡಿ. How is it going on now? ಇದು ಹೇಗೆ ನಡೆಯುತ್ತಿದೆ? Please tell me your name one by one. ದಯವಿಟ್ಟು ನಿಮ್ಮ ಹೆಸರುಗಳನ್ನು ಒಬ್ಬರಾದ ನಂತರ ಒಬ್ಬರಂತೆ ಹೇಳಿ. Let us begin today's class. ಈಗ ಇಂದಿನ ತರಗತಿಗಳನ್ನು ಪ್ರಾರಂಭಿಸೋಣ. We are about to start now. ಈಗ ನಾವು ಪ್ರಾರಂಭಿಸುತ್ತೇವೆ. Please stop talking. ದಯವಿಟ್ಟು ಮಾತನಾಡುವುದನ್ನು ನಿಲ್ಲಿಸಿ. Settle down now. ಈಗ ಸರಿ ಮಾಡಿಕೊಳ್ಳಿ. We can start now. ನಾವು ಈಗ ಪ್ರಾರಂಭಿಸಬಹುದು. Who is absent today? ಇಂದು ಯಾರು ಗೈರಾಗಿದ್ದಾರೆ? Students, raise your hand if you know the answer. ಉತ್ತರ ಗೊತ್ತಿರುವ ವಿದ್ಯಾರ್ಥಿಗಳು ಕೈ ಮೇಲೆತ್ತಿ. Where is your attention, ರಾಣಿ? ರಾಣಿ, ನಿನ್ನ ಗಮನ ಎಲ್ಲಿದೆ? Where is your mind? ನಿನ್ನ ಮನಸ್ಸು ಎಲ್ಲಿದೆ? Please don't interrupt when your friend is reading. ದಯವಿಟ್ಟು ನಿಮ್ಮ ಗೆಳೆಯ ಓದುವಾಗ ಮಧ್ಯ ಪ್ರವೇಶಿಸಬೇಡಿ. Don't let it happen again. ಇದು ಮತ್ತೆ ನಡೆಯಬಾರದು. Don't make noise. ಗದ್ದಲ ಮಾಡಬೇಡಿ. Remember to be good in school. ಶಾಲೆಯಲ್ಲಿ ಚೆನ್ನಾಗಿ ಇರಬೇಕೆಂಬುದನ್ನು ನೆನಪಿಡಿ. Have you all understood? ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ ಅಥವಾ ನೀವೆಲ್ಲರೂ ಅರ್ಥ ಮಾಡಿಕೊಂಡಿರಾ? I can't hear you. ನೀವು ಹೇಳುವುದು ನನಗೆ ಕೇಳುವುದಿಲ್ಲ ಅಥವಾ ಕೇಳಿಸುವುದಿಲ್ಲ. What are you saying? ನೀನು ಏನು ಹೇಳುತ್ತಿದ್ದೀಯಾ ಅಥವಾ ನೀವು ಏನು ಹೇಳುತ್ತಿದ್ದೀರಾ? Can you repeat that? ನೀವು ಅದನ್ನು ಮತ್ತೊಮ್ಮೆ ಹೇಳುತ್ತೀರಾ? Do your task. ನಿಮ್ಮ ಕೆಲಸ ಮಾಡಿ. Please note it down. ದಯವಿಟ್ಟು ಇದನ್ನು ಬರೆದುಕೊಳ್ಳಿ. Whose book is this? ಇದು ಯಾರ ಪುಸ್ತಕ? Come on, hurry up. ಬೇಗ ಬೇಗ ಬನ್ನಿ. Who is talking there? ಅಲ್ಲಿ ಯಾರು ಮಾತನಾಡುತ್ತಿದ್ದಾರೆ? Don't mark in your book. ನಿಮ್ಮ ಪುಸ್ತಕದಲ್ಲಿ ಗೆರೆ ಎಳೆಯಬೇಡಿ. Sit properly. ಸರಿಯಾಗಿ ಕುಳಿತುಕೊಳ್ಳಿ. Write neatly. ಸರಿಯಾಗಿ ಬರೆಯಿರಿ. Collect your homework. ನಿಮ್ಮ ಮನೆ ಕೆಲಸವನ್ನು ಕೂಡಿಸಿ.
ಸಬ್ಮಿಟ್ ಯುವರ್ ಹೋಮ್ವರ್ಕ್. ನಿಮ್ಮ ಮನೆ ಕೆಲಸವನ್ನು ಒಪ್ಪಿಸಿ. ರೀಡ್ ದ ನೆಕ್ಸ್ಟ್ ಲೆಸನ್ ಇನ್ ಅಡ್ವಾನ್ಸ್. ಮುಂದಿನ ಪಾಠವನ್ನು ಮೊದಲೇ ಓದಿ. ಪ್ಯಾಕ್ ಅಪ್ ಯುವರ್ ಬ್ಯಾಗ್ಸ್, ಬೆಲ್ ಇಸ್ ಅಬೌಟ್ ಟು ರಿಂಗ್. ಗಂಟೆ ಬಾರಿಸಬಹುದು, ನಿಮ್ಮ ಬ್ಯಾಗುಗಳನ್ನು ತೆಗೆದುಕೊಳ್ಳಿ. ವಾಟ್ ಈಸ್ ದ ಹೋಮ್ವರ್ಕ್? ಮನೆಗೆಲಸ ಏನು? ಐ ವಾಸ್ ಅಬ್ಸೆಂಟ್ ಆನ್ ದ ಲಾಸ್ಟ್ ಲೆಸನ್. ನಾನು ಕೊನೆಯ ಪಾಠಕ್ಕೆ ಗೈರಾಗಿದ್ದೆ. ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ಒನ್ಸ್ ಮೋರ್ ಪ್ಲೀಸ್? ದಯವಿಟ್ಟು ನೀವು ಇದನ್ನು ಮತ್ತೊಮ್ಮೆ ವಿವರಿಸಬಹುದಾ? ಕುಡ್ ಯು ಹೆಲ್ಪ್ ಮಿ ಪ್ಲೀಸ್? ದಯವಿಟ್ಟು ನೀವು ನನಗೆ ಸಹಾಯ ಮಾಡುತ್ತೀರಾ? ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಿಮ್ಮ ಪರಿಚಯ ಹೇಳಿ. ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್. ನಿಮ್ಮ ಸಂಗಡಿಗರೊಂದಿಗೆ ಚರ್ಚಿಸಿ. ಪ್ಲೀಸ್ ಕ್ಲೀನ್ ದ ಬೋರ್ಡ್. ದಯವಿಟ್ಟು ಬೋರ್ಡನ್ನು ಸ್ವಚ್ಛಗೊಳಿಸಿ. ಸ್ಪೆಲ್ ದ ವರ್ಡ್. ಆ ಶಬ್ದವನ್ನು ಉಚ್ಚರಿಸಿ. ಕ್ಯಾನ್ ಐ ಪುಲ್ ಅಪ್ ದ ಬ್ಲೈಂಡ್ಸ್? ನಾನು ಕಿಟಕಿಯ ಪರದೆಯನ್ನು ಸರಿಸಲೇ? ಯು ಕ್ಯಾನ್ ಪ್ಯಾಕ್ ಯುವರ್ ಬ್ಯಾಗ್ ನೌ. ನೀವು ಈಗ ನಿಮ್ಮ ಬ್ಯಾಗುಗಳನ್ನು ಕಟ್ಟಬಹುದು. ಆಲ್ ಆಫ್ ಯು ಕಮ್ ಔಟ್. ನೀವೆಲ್ಲರೂ ಹೊರಗೆ ಬನ್ನಿ. ಈಸ್ ದಿಸ್ ರೈಟ್? ಇದು ಸರಿಯೇ? ಹ್ಯಾವ್ ಯು ಗಾಟ್ ಯುವರ್ ಬುಕ್? ನಿನ್ನ ಪುಸ್ತಕ ಸಿಕ್ಕಿತೆ? ಹ್ಯಾವ್ ಯು ಕಲೆಕ್ಟೆಡ್ ದ ಮನಿ ಫಾರ್ ಸೆಲೆಬ್ರೇಷನ್? ನೀವು ಆಚರಣೆಗಾಗಿ ಹಣವನ್ನು ಸಂಗ್ರಹಿಸಿದ್ದೀರಾ? ವಾಟ್ ಈಸ್ ದ ಡೇಟ್ ಟುಡೇ? ಇಂದು ದಿನಾಂಕ ಎಷ್ಟು? ವಾಟ್ ಈಸ್ ಟೈಮ್ ಬೈ ಯುವರ್ ವಾಚ್? ನಿಮ್ಮ ಅಥವಾ ನಿನ್ನ ಗಡಿಯಾರದಲ್ಲಿ ಸಮಯ ಈಗ ಎಷ್ಟಾಗಿದೆ? ವೇರ್ ಡು ಯು ಕಮ್ ಫ್ರಮ್? ನೀನು ಅಥವಾ ನೀವು ಎಲ್ಲಿಂದ ಬರುತ್ತೀರಿ? ಇಂದಿನ ಈ ವಿಡಿಯೋದಲ್ಲಿ ಇಷ್ಟು ಸ್ಪೋಕನ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಪ್ರತಿದಿನ ನಾವು ವರ್ಗಕೋಣೆಯಲ್ಲಿ ಅಂದರೆ ಕ್ಲಾಸ್ ರೂಮ್ನಲ್ಲಿ ಬಳಸುವಂಥ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಅರ್ಥದೊಂದಿಗೆ ನಾನು ಇಲ್ಲಿ ಚರ್ಚಿಸಿದ್ದೇನೆ. ಸೊ ಈ ವಿಡಿಯೋವನ್ನು ಪುನಃ ನೋಡುವುದರಿಂದ ನಿಮಗೆ ಕ್ಲಾಸ್ ರೂಮ್ನಲ್ಲಿ ಬಳಸುವಂಥ ಇಂಗ್ಲಿಷ್ ಲ್ಯಾಂಗ್ವೇಜ್ ಸರಳವಾಗಿ ಕಲಿಯಲು ಮತ್ತು ಅರ್ಥವಾಗಲು ಸಹಾಯವಾಗುತ್ತದೆ. ಸೊ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.